ನಮಸ್ಕಾರ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕ ಕಡೆ ಶೇಂಗಾ ದಿಂಡಿ ಮಾಡೋ ತೋರಿಸ್ತೀನಿ ಬರ್ರಿ. ಈ ಥರ ಶೇಂಗಾ ತೊಗೊಂಡು ನೋಡಿರಿ, ಇಷ್ಟು 1 kg ಅವ್ರಿಗೆ ಶೇಂಗಾ. ಈಗ ಹುರ್ಕೋಬೇಕ್ರಿ. ಇವು 2 ಸಾರಿ ಹುರ್ಕೊಂತೀನಿ ರೀ. ಅವು ಈಗ ಇಷ್ಟು ಹಾಕಿ ನೋಡಿರಿ ಹುರ್ಕೋಕೆ. ಕೆಂಪು ಹುರ್ಕೋಬೇಕ್ರಿ ಇವು ಶೇಂಗಾ ಕಾಳು. ಈ ಥರ ತೆಳ್ಳಗೆ ಮಾಡ್ಕೋಬೇಕ್ರಿ ಹಂಚಿನಾಗ. ಗ್ಯಾಸು ಸ್ಲೋ ಇಟ್ಟು ಹುರ್ಕೋಬೇಕ್ರಿ. ಈ ಥರ ಹುರಿಯಕತ್ತೀನಿ ನೋಡ್ರಿ ನಾನು. ಎಷ್ಟು ಕೆಂಪಗಾತಾವ ಅಷ್ಟು ಚಂದ ಶೇಂಗಾ ದಿಂಡಿ ಆಗ್ತದ್ರಿ. ಈ ಥರ ಹುರ್ಕೋಬೇಕು ನೋಡ್ರಿ. ಚಂದ ಕೆಂಪಗಾಗತ್ತಕ ಹುರ್ಕೋಬೇಕ್ರಿ. ತಿರುಗ್ತಾನೆ ಇರ್ಬೇಕ್ರಿ ಹಂಗೆ. ಈ ಥರ ತಿರುಗಬೇಕ್ರಿ. ಇನ್ನೂ ಆಗಿಲ್ರಿ ಇವು, ಇನ್ನೂ ಹುರಿಬೇಕ್ರಿ. ತಿರುಗ್ತಾ ಕೆಂಪಗಾತಾವ್ರಿ. ಈ ಥರ ಹುರ್ಕೋಬೇಕು ನೋಡಿ. ಚಂದ ಕೆಂಪಗಾಗತ್ತಕ ಹುರಿದ್ಮೇಲೆ ತೆಗಬೇಕ್ರಿ. ಯಾವಾಗಲೂ ಗ್ಯಾಸು ಸ್ಲೋ ಇಟ್ಟು ಶೇಂಗದ ಕಾಳು ಹುರ್ಕೋಬೇಕ್ರಿ. ಫಾಸ್ಟ್ ಇಡಬಾರ್ದ್ರಿ. ಮ್ಯಾಗ ಹತ್ತಿದಂಗೆ ಆಗ್ತಾವ್ರಿ ಅವು. ಫಾಸ್ಟ್ ಇಟ್ಟರೆ ಒಳಗೆ ಸುಟ್ಟಿರಲ್ರಿ ಅವು ಶೇಂಗದ ಕಾಳು. ಈಗ ಕೆಂಪಗೆ ಆಗ್ಯಾವ ನೋಡ್ರಿ. ಈಗ ಈ ಥರ ಆಗ್ಯಾವ ನೋಡ್ರಿ. ಇನ್ನೂ ಸ್ವಲ್ಪ ಹುರ್ಕೋಬೇಕ್ರಿ. ನೋಡಿರಿ ಈಗ ಸ್ವಲ್ಪ ಕೆಂಪಾಗ್ಯಾವ್ರಿ. ಇನ್ನೂ ಹುರ್ಲಿಕತ್ತೀನಿ ನೋಡ್ರಿ ನಾನು. ತಿರುಗ್ತಾನೆ ಇರ್ಬೇಕ್ರಿ. ಇಲ್ಕಂದ್ರೆ ಬಿಟ್ಟಿವಂದ್ರೆ ಒತ್ತತಾವ್ರಿ. ಒತ್ತಟಿ ಸುಡಲ್ಲ. ಆ ಥರ ಆಗ್ತದ್ರಿ. ತಿರುಗ್ತಾ ಇದ್ದರೆ ಎಲ್ಲ ಕಡೆ ಒಂದೇ ತಾನು ಸುಡ್ತಾವ್ರಿ. ನೋಡಿರಿ ನಾನು ಎಷ್ಟು ಕೈ ಬಿಡ್ಲಾರ್ದಂಗೆ ತಿರುಗಕತ್ತೀನಿ ನೋಡಿರಿ. ಹಾಗೆ ತಿರುಗಬೇಕ್ರಿ ನೀವು. ಗ್ಯಾಸು ಸ್ಲೋ ಇರ್ತದಲ್ರಿ, ತಿರುಗ್ತಾನೆ ಇರಬೇಕು. ನೋಡಿರಿ ಈಗ ತೆಕ್ಕೊಂಡಿನಿ ನೋಡಿರಿ ನಾನು. ಮೊದಲು ಒಂದು ದಿವ್ಸ ಹುರಿದು ಇಟ್ಕೊಂಡಿದ್ದೆ ರೀ ನಾನು. ಈಗ ಮತ್ತೊಂದು ದಿವ್ಸ ಹಾಕ್ಯಂಡು ಹುರಿದು ತೋರ್ಸಕತ್ತೀನಿ ನೋಡಿರಿ ನಿಮ್ಗೆ. ಈ ಥರ ಹುರ್ಕೋಬೇಕು ನೋಡಿರಿ. ನೋಡಿರಿ ಎಷ್ಟು ಚಂದಾಗ್ಯಾವ ನೋಡಿರಿ, ಕೆಂಪಗಾಗ್ಯಾವ. ಈ ಥರ ಹುರ್ಕೋಬೇಕ್ರಿ. ಈ ಥರ ಹುರ್ಕಂದ್ರೆ ಶೇಂಗಾ ದಿಂಡಿ ಚಂದ ಆಗ್ತದ್ರಿ. ನೋಡಿರಿ ನಾ ತೆಕ್ಕಾಕತ್ತೀನಿ ನೋಡ್ರಿ ಲಸ್. ಈಗ ನೋಡಿರಿ ತೆಕ್ಕಂದ್ರೆ ಸ್ವಲ್ಪ ಹಾರಕ್ಕೆ ಬಿಟ್ಟೇರಿ ಅವು. ಹಾರಿದ್ಮೇಲೆ ಸಿಪ್ಪಿ ತೆಗಿಬೇಕ್ರಿ ಮ್ಯಾಗಿಂದು. ಈ ಥರ ಬಂಡೆ ಮೇಲೆ ಹಾಕಿ, ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಈ ಥರ ಲಟ್ಟಣಿಗ್ಲಿ ಹಿಂಗೆ ಒರೆಸಿಬಿಟ್ರೈತ್ರಿ ಎಲ್ಲ ಸಿಪ್ಪಿ ಬರ್ತದ್ರಿ. ಸಿಪ್ಪಿ ತೆಗೆದ್ರೆ ಶೇಂಗಿನ ಖಾರ ಟೇಸ್ಟ್ ಆಗ್ತದ್ರಿ. ಈಗ ನೋಡಿರಿ ಹೊಳ್ಳ ಕುಟ್ಟಾಕತ್ತೀನಿ ನೋಡ್ರಿ ನಾನು. ಇದು ಇಲ್ಲಿ ನೋಡಿರಿ ಹೊಳ್ಳ ತೊಳೆದ್ಗೆ ಇಟ್ಕೊಂಡಿನಿ ರೀ. ಈಗ ಶೇಂಗಿನ ಕಾಳು ಹಾಕ್ತೀನಿ ನೋಡ್ರಿ ನಾನು. ಎಷ್ಟು ಬೇಕೋ ಅಷ್ಟು ಹಾಕಿ ಕುಟ್ಬೇಕ್ರಿ. ನಾನು ಮಿಕ್ಸರ್ಗೆ ಹಾಕಕತ್ತಿಲ್ಲ ರೀ. ಅದಕ್ಕೆ ಹಾಕಿದ್ರೆ ಟೇಸ್ಟ್ ಬರಲ್ಲ ರೀ. ಒಳ್ಳಗೆ ಕುಟ್ಟಿದ್ರೆ ಟೇಸ್ಟ್ ಬರ್ತದ್ರಿ. ನಾವು ಯಾವಾಗಲೂ ಇದ್ರಾಗೆ ಕುಟ್ಗಿದ್ರಿ ಒಳ್ಳಗೆ. ಈ ಥರ ಕುಟ್ಬೇಕು ನೋಡ್ರಿ. ಚೆಂದ ಎಣ್ಣೆ ಬಿಡತ್ತ ಕುಟ್ಬೇಕ್ರಿ ಒಣಕಿಲೆ. ಆವಾಗ ಶೇಂಗಾ ದಿಂಡಿ ಭಾಳ ಟೇಸ್ಟ್ ಬರ್ತದ್ರಿ. ಕುಟ್ಟೋದು ಲೇಟ್ ಆಗ್ತದ್ರಿ ಇದು. ಅದನ್ನು ಟೇಸ್ಟ್ ಮಾತ್ರ ಮಸ್ತ್ ಇರ್ತದ್ರಿ. ಈಗ ನೋಡಿರಿ ಇದಕ್ಕೆ ಕುಟ್ಟಿದ್ದೆ ರೀ ನಾನು. ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ತೊಗೊಂಡು ನೋಡ್ರಿ ನಾನು ಇದಕ್ಕೆ ಹಾಕಕ್ಕೆ. ಈಗ ಹಾಕಕತ್ತೀನಿ ನೋಡ್ರಿ ನಾನು. ಈಗ ಖಾರ ಹಾಕಬೇಕ್ರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರ ಹಾಕಬೇಕ್ರಿ. ನಾನು ಒಂದು 3 ಸ್ಪೂನ್ ಖಾರ ಹಾಕ್ಯಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿರಿ ಖಾರ. ಖಾರ ಜಾಸ್ತಿ ಇರಬಾರ್ದ್ರಿ. ಇದು ಸ್ವಲ್ಪ ಇರ್ಬೇಕ್ರಿ ಖಾರ. ಹಂಗಾದ್ರೆ ಚಂದ ಆಗ್ತದ್ರಿ ಶೇಂಗಾ ಖಾರ. ಈಗ ನೋಡಿರಿ ಮತ್ತೆ ಕುಟ್ಬೇಕ್ರಿ. ಎಲ್ಲ ಮಿಕ್ಸ್ ಆಗತ್ತಕ್ಕೆ ಚಂದ ಕುಟ್ಬೇಕ್ರಿ. ಭಾಳ ಟೇಸ್ಟ್ ಆಗ್ತದ್ರಿ. ಅನ್ನದಾಗ, ರೊಟ್ಯಾಗ, ಚಪಾತ್ಯಾಗ,
ಸಾಂಬಾರು ಇರ್ಲಿಕ್ಕೆ ನಡಿತದ್ರಿ ಇದು. ಅನ್ನ ಬರೀ ಶೇಂಗಿನ ಖಾರ ಹಾಕ್ಯಂಡು ಉಂಡ್ರೆ ಮಾತ್ರ ಭಾಳ ಮಸ್ತ್ ಆಗ್ತದ್ರಿ. ತುಪ್ಪ ಹಾಕ್ಯಂಡು ಉಂಡ್ರೆ ಗಾಣದ ಎಣ್ಣೆ ಇರ್ತದಲ್ರಿ, ಕುಸುಬೆ ಎಣ್ಣೆ, ಅದು ಹಾಕ್ಯಂಡು ಉಂಡ್ಬಿಟ್ರೆ ಏನು ಪಲ್ಯನೇ ಬೇಕಾಗಲ್ರಿ, ಅಷ್ಟು ಟೇಸ್ಟ್ ಆಗ್ತದ್ರಿ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಇರಲೇಬೇಕು ರೀ, ಡೈಲಿ ಊಟಕ್ಕೆ ಇರಲೇಬೇಕು ರೀ ಇದು. ನೋಡಿರಿ ಎಷ್ಟು ಚಂದ ಆಗ್ಲಕತ್ತೀನಿ ನೋಡಿರಿ, ಕುಟ್ಟಾಕತ್ತೀನಿ ನೋಡಿರಿ ನಾನು. ಈ ಥರ ಕುಟ್ಬೇಕ್ರಿ. ಎಣ್ಣೆ ಬಿಟ್ಬಿಡ್ತದೆ ನೋಡಿರಿ, ಅಗಳಕ್ಲೆ ಒಣಗಿ ಹತ್ಯದ ನೋಡಿರಿ ಎಣ್ಣೆ ಎಷ್ಟು ಚಂದ ಬಿಡ್ತದ್ರಿ ಎಣ್ಣೆ, ಅಷ್ಟು ಚಂದ ಆಗ್ತದ್ರಿ ಶೇಂಗಾದ ಹಿಂಡಿ. ನೀವು ಇದೇ ಥರ ಮಾಡಿ ನೋಡಿರಿ, ಭಾಳ ಟೇಸ್ಟ್ ಆಗ್ತದ್ರಿ. ಕುಟ್ಬೇಕ್ರಿ, ಚಂದ ಮಿಕ್ಸ್ ಆಗತ್ತೆ ಕುಟ್ಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಿಂಗೆ ಈ ಥರ ಕುಟ್ಟಿ 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 ಎಣ್ಣೆ ಬರ್ತದೆ ರೀ. ನೋಡಿರಿ ಎಣ್ಣೆ ಹೆಂಗೆ ಬಿಟ್ಟದ ನೋಡಿರಿ, ಒಣಗಿಗೆ ಎತ್ತದ ನೋಡಿರಿ ಎಣ್ಣೆ. ಈಗ ಆಯ್ತು ನೋಡಿರಿ, ಶೇಂಗಾದ ಹಿಂಡಿ ತೆಗಿಯಕತ್ತೀನಿ ನೋಡಿರಿ ನಾನು. ಎಷ್ಟು ಚಂದ ಆಗ್ಯದ ನೋಡಿರಿ ಶೇಂಗಾದ ಹಿಂಡಿ, ಎಷ್ಟು ಚಂದ ಆಗ್ಯದ ನೋಡಿರಿ, ತೆಗಿಯಕತ್ತೀನಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ, ಎಷ್ಟು ಚಂದ ಕಾಣಕತ್ತದ ನೋಡಿರಿ ಶೇಂಗಾದ ಹಿಂಡಿ. ಉಂಡ್ರೆ ಹಂಗೆ ಬಾಯಿ ನೀರೇ ಕಡಿಬೇಕು ರೀ, ಅಷ್ಟು ಟೇಸ್ಟ್ ಆಗ್ತದೆ ನೋಡಿರಿ. ಈ ಥರ ಆಯ್ತು ನೋಡಿರಿ. ಈ ಥರ ಡಬ್ಬ್ಯಾಗ ತುಂಬಿ ಇಟ್ಕೊಂಬಿಟ್ರೆ 1 ತಿಂಗಳು 15 ದಿನ ತನಕ ಇಟ್ರೆ ಏನಾಗಲ್ಲ ರೀ, ವರ್ಷ ಇಟ್ರೆ ಏನಾಗಲ್ಲ ರೀ ಶೇಂಗಾದ ಹಿಂಡಿ, ಅಷ್ಟು ಚಂದ ಇರ್ತದೆ ರೀ. ಈ ಥರ ಮಾಡಿ ನೋಡಿರಿ ನೀವು, ಎಷ್ಟು ಚಂದ ಆಗ್ತದೆ ರೀ ಶೇಂಗಾದ ಹಿಂಡಿ, ಅಷ್ಟು ಟೇಸ್ಟ್ ಆಗ್ತದೆ ನೋಡಿರಿ. ಅಷ್ಟು ಎಣ್ಣೆನೇ ಬಿಟ್ಟದ ನೋಡಿರಿ ಎಣ್ಣೆನೇ ಕಾಣ್ತದೆ ನೋಡಿರಿ. ಶೇಂಗಾದ ಹಿಂಡಿ ಡಬ್ಬದಾಗ ಹಾಕಿ ಇಟ್ಕೊಂಡಿನಿ ನೋಡಿರಿ ನಾನು. ಈ ಥರ ಮಾಡಿರಿ ನೀವು.